ಇದು ನೋಡಿ ಹೋಗುವ ದಾರಿ, ಆ ಕಡೆ ಈ ಕಡೆ ತೋಟ ಮಧ್ಯೆ ಹೀಗೆ ಆಯಿತಾ. ಇಲ್ಲೆಲ್ಲ ಹಾಗೆ ನಮ್ಮ ಊರಲ್ಲೆಲ್ಲ. ನಮ್ಮ ಊರು ಕೇರಳದಲ್ಲಿ ಹೀಗೆ ನೋಡಿ ಹೀಗೆ ಹೋಗುವುದು. ಈಗ ತಂತಿ ಬೇಲಿಯೆಲ್ಲ ಹಾಕಿದ್ದಾರೆ, ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕಷ್ಟೇ. ಇಲ್ಲಿ ನಮ್ಮ ಮಕ್ಕಳೆಲ್ಲ ಇಲ್ಲಿ ಶಾಲೆಗೆ ಹೋಗಿಕೊಂಡಿದ್ದದು ನೋಡಿ. ಕಡೆಯಲ್ಲಿ ತೋಡಿದೆ, ನೀರು ಬರ್ತದೆ ನೋಡಿ, ನೀರು ಆ ಕಡೆ ತೋಟ. ಅಂದರೆ ಒಳ್ಳೆಯದಲ್ಲ, ಕೈ ಕೆಸರಾದರೆ ಬಾಯಿ ಮೊಸರಂತ. ಹೀಗೆ ಕಷ್ಟಪಟ್ಟು ನಮ್ಮ ಮಕ್ಕಳೆಲ್ಲ ಇಲ್ಲಾಗಿ ಹೋಗಿಕೊಂಡಿದ್ದದು ನೋಡಿ. ಮಳೆ ಬರುವಾಗ ಈ ತಂತಿ ಬೇಲಿಯ ಎಲ್ಲ ಸ್ವಲ್ಪ ಇದು ಮಾಡಿ ಹೋಗಬೇಕು. ಇಲ್ಲ ಕೈಗೆ ಮೈಗೆ ತಾಗಿದರೆ ಕಷ್ಟ. ಇಲ್ಲಿ ಒಂದು ಬದಿಯಲ್ಲಿ ಕೆರೆ ಇದೆ ನೋಡಿ, ತೋರಿಸ್ತೇನೆ. ಇಲ್ಲೆಲ್ಲ ಅಪಾಯ ನೋಡಿ, ಸರಿ ದಾರಿಯೇ ಇಲ್ಲ. ಇಲ್ಲೆಲ್ಲ ನೋಡಿ ಕೆರೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಈಗ ಮಳೆಗಾಲದಲ್ಲಿ ತುಂಬಿ ಹರಿದಿದೆ ನೋಡಿ. ಇದೆಲ್ಲ ಚಿಕ್ಕ ಚಿಕ್ಕ ಗಿಡಗಳು. ಎಲ್ಲಿಯೂ ಕಾಣಸಿಗೋಲ್ಲ ಅಲ್ವಾ. ನೋಡಿ ಇಷ್ಟು ದೊಡ್ಡ ಗದ್ದೆಯಲ್ಲಿ ಭತ್ತದ ಪೈರು ಬರಬೇಕಷ್ಟೇ, ಚಿಕ್ಕದಾಗಿದೆ ಇದು ನೋಡಿ.
ಎಷ್ಟು ಚೆನ್ನಾಗಿದೆ ಅಂದರೆ ವಾವ್, ಸೀನರಿ ನೋಡಿರಿ. ದೊಡ್ಡ ಗದ್ದೆ, ಕಂಡ ಅಂತ ಹೇಳ್ತೇವೆ ತುಳುವಿನಲ್ಲಿ, ಕಂಡ ಅಂತ ಹೇಳ್ತೇವೆ. ಕಂಡ ಅಂದರೆ ವಿಶ್ವಕಂಡ ಅದೆಲ್ಲ, ಇದು ತುಳುವಿನಲ್ಲಿ ಗದ್ದೆಗೆ ಕಂಡ ಎಂದು. ನಡಿಲಿಕ್ಕೆ ಆಗೋದಿಲ್ಲ, ಅಲ್ಲೆಲ್ಲ ಕೆಸರು ಇದೆ ನೋಡಿ. ಆ ಕಡೆ ಗದ್ದೆ ಇದೆ, ಅದೆಲ್ಲ ಅಡಿಕೆ ಸಸಿ ಹಾಕಿದ್ದಾರೆ ನೋಡಿ. ಅಡಿಕೆ ಮರ ಮೇಳ್ದಾಗಿದೆ. ಇದೆಲ್ಲ ನಾವು ಬಸ್ಸಿಗೆ ಹೋಗಲಿದ್ದು ಕಾಲು ದಾರಿ. ನಮ್ಮ ಮನೆಯಿಂದ ಒಂದು 1/4 ಗಂಟೆ ಇದೆ ಅಷ್ಟೇ. ಇಲ್ಲಿ ಇದನ್ನೆಲ್ಲ ನೋಡಿಕೊಂಡು ನಮ್ಮ ಮಕ್ಕಳೆಲ್ಲ ಚಿಕ್ಕದಿರುವಾಗ ಹೋಗಿಕೊಂಡಿದ್ದು. ಇದರ ನಡುವೆ ಈ ಕೆಸರ ಇದರಲ್ಲೇ ನಡ್ಕೊಂಡು ಹೋಗಿ ಶಾಲೆಗೆ ಹೋಗಿ ದೊಡ್ಡವರಾದವರು ನೋಡಿ. ಹಾಯ್ ಫ್ರೆಂಡ್ಸ್, ಈಗ ನಾನು ತರಕಾರಿಗೆ ಹುಳಿ ಮಜ್ಜಿಗೆಯನ್ನು ನೀರು ಮಾಡಿ ಹಾಕ್ತೇನೆ. ಅದರಲ್ಲಿ ಸ್ವಲ್ಪ ರಾಗಿ ಹಿಟ್ಟೆಲ್ಲ ಇತ್ತು, ಅದೆಲ್ಲ ಹಾಕಿ ಮಿಶ್ರ ಮಾಡಿ ನಾನೀಗ ಹೀಗೆ ಎರಿಯುವುದು ನೋಡಿ. ಒಂದು ಅಂದಾಜಿಗೆ ಒಂದು 2-3 ಗ್ಲಾಸ್, ಸಣ್ಣದಾದರೆ 2-3 ಗ್ಲಾಸು, ದೊಡ್ಡದಾದರೆ ಸ್ವಲ್ಪ ಇದನ್ನು ನಾವು ಹಾಕಿ ಆದರೆ ಅರಸಿನ ಬರುವುದಿಲ್ಲ ಎಂದು ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ಹಾಕೋದು. ಚಿಕ್ಕ ಚಿಕ್ಕ ಎಲೆಗಳಾಗಿದೆ, ಸ್ವಲ್ಪ ದೊಡ್ಡದಾಗಿದೆ. ಇದು ಸೌತೆ. ನಮ್ಮ ತೋಟ ನೋಡಿ, ಗಾಂಧಾರಿ ಮೆಣಸು, ಸೂಜಿ ಮೆಣಸು ಅಂತ ಹೇಳುದಿಲ್ಲ, ಅದು ಇದರ ಸಸಿ ತುಂಬ ಇದೆ ಇದರಲ್ಲಿ ಅಂತ ಹೇಳ್ತೇವೆ ನಾವು. ಒಳ್ಳೆಯ ಇದು ಗ್ಯಾಸ್ ಸಮಸ್ಯೆಗೆಲ್ಲ ಒಳ್ಳೆಯದು. ಗ್ಯಾಸ್ ಇದ್ದವರಿಗೆಲ್ಲ ಇದೆ ಸೂಜಿ ಮೆಣಸೇ ಒಳ್ಳೆಯ. ಮೆಣಸಿನ ಹಸಿಮೆಣಸು ಅದು ಗ್ಯಾಸ್ ಆಗುತ್ತೆ ಅಂತೆ. ಬಳ್ಳಿ ಹಾಕಿ ಕಟ್ಟುದು ನೋಡಿ. ನಮ್ಮ ತೋಟ ಇಲ್ಲೆಲ್ಲ ಇದೆ, ಇದರೊಳಗೆ ತೆಗಿಬೇಕಷ್ಟೇ. ಇಲ್ಲೊಬ್ಬಳು ಒಳ್ಳೆ ಮೆಣಸು ಗಿಡ ನೆಟ್ಟದಕ್ಕೆ ಬಳ್ಳಿ ಕಟ್ತಾಳೆ. ತೋಟ